ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಸಿದ್ದಾಪುರ ತಾಲೂಕಿನಲ್ಲಿನ ರಸ್ತೆಗಳು ಸರಿಯಾಗಿ ನಿರ್ವಹಣೆ ಇಲ್ಲದೆ ಹೊಂಡಗಳು ಉಂಟಾಗಿ ಸಾರ್ವಜನಿಕರು ವಾಹನ ಸವಾರರು ಓಡಾಡದಂತಾಗಿದೆ. ರಸ್ತೆಯ ಹೊಂಡದಿಂದಾಗಿ ಯಾರಾದರೂ ಬಿದ್ದು ಜೀವಹಾನಿಗಳಾದರೆ ಅದಕ್ಕೆ ಲೋಕೋಪಯೋಗಿ ಇಲಾಖೆ, NW ಹಾಗೂ ಶಾಸಕರು ನೇರ ಜವಾಬ್ದಾರರಾಗುತ್ತಾರೆ ಎಂದು ಸಿದ್ದಾಪುರ ಬಿಜೆಪಿ ಮಂಡಲ ಅಧ್ಯಕ್ಷ MK ತಿಮ್ಮಪ್ಪ ಹೇಳಿದರು. ಅವರು ಪಕ್ಷದ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ದಿವಾಕರ್ ನಾಯ್ಕ್ ಹೆಮ್ಮನಬೈಲ್, GK ನಾಯ್ಕ್, ಈರಪ್ಪ ನಾಯ್ಕ್, ವೆಂಕಟೇಶ್ ಹೊಸೂರ್, AG ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಅಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸಿದ್ರೆ ಅವರು ಗುತ್ತಿಗೆದಾರನ ಹಿಡಿದು ಕೆಲಸ ಮಾಡುವಂತ ಕೆಲಸವನ್ನ ಮಾಡ್ತಿದ್ರು. ಆ ಕೆಲಸ ಸಮೇತ ಹೋಗಾಗಿಲ್ಲ. ಆ ರಸ್ತೆ ಹೊಂಡ ಈಗ ಗಾಡಿ ಓಡಾಡಿಸ್ಲಿಕ್ಕೆ ಬರೆದಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಕಡೆ. ಇನ್ನೊಂದು ದನ್ನಳ್ಳಿ ಚಾರೆಕೋಣೆ ರಸ್ತೆ, ಹೇರೂರು ಹೆಗ್ಗಣ್ಣೆ ರಸ್ತೆ, ಅಡಕಳ್ಳಿ ತಟ್ಟಿಕಾಯಿ ರಸ್ತೆ, ಇದನ್ನು ಸಮೇತವಾಗೂ ಒಂದು ಲೋಡು ಟ್ರ್ಯಾಕ್ಟರ್ ಲೋಡ್, ಅದು ದೊಡ್ಡ ಲಾರಿ ಲೋಡ್ ಅಲ್ಲ, ಟ್ರ್ಯಾಕ್ಟರ್ ರೋಡಲ್ಲಿ ಒಂದು ಲೋಡ್ 2 ಲೋಡನ್ನ ಮಿಕ್ಸ್ ತಗೊಂಡು ಹೋಗಿ ಅವರಿಗೆ ಎಲ್ಲಿ ಫೋಟೋಕ್ಕೆ ಬೇಕು, ಬಿಲ್ ಮಾಡ್ಲಿಕ್ಕೆ ಅವಕಾಶ ಇದೆ, ಎಲ್ಲಿ ಬೇಕು ಅಲ್ಲಿ ಕೆಲಸ ಮಾಡಿ ಬಿಲ್ ಮಾಡಿಸಿ ತಿನ್ನುವಂತ ಕೆಲಸವನ್ನ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶೇರ್ ಮಾಡಿದ್ದಾರೆ. ಇದು ಕಿಲೋಮೀಟರ್ ವೈಸ್ ಬೇಕಾದ್ರೆ ನಾನು ಹೇಳುವಲ್ಲ, ಅಷ್ಟು ನನ್ನ ಹತ್ರ ದಾಖಲೆ ಇದೆ. ಹೆಗ್ಗಣ್ಣಿ ಉಂಚಳ್ಳಿ ಫಾಲ್ಸ್ ರಸ್ತೆ, ಆಮೇಲೆ ನಿಲ್ಕುಂದ ರಸ್ತೆ, ಸಂತೆಗುಳಿ ನಿಲ್ಕುಂದ ರಸ್ತೆ, ತಟ್ಟಿಕಾಯಿ ಕಂಚಿಕಾಯಿ ಡಂಬಲ್ ರಸ್ತೆ, ಇದು ವಾರ್ಷಿಕ ನಿರ್ವಹಣೆ. ಈ ರಸ್ತೆಯನ್ನು ಕಲ್ಲಮನೆ, ಬಾಳೆಸರ, ಕಿಬಳಿ ರಸ್ತೆ ಮತ್ತು ದೇವೇಸರ ಕೊಪ್ಪ ಸೀಗೆಹಳ್ಳಿ ರಸ್ತೆ ತನಕ ಇದು ವಾರ್ಷಿಕ ನಿರ್ವಹಣೆ. ಈ ರಸ್ತೆ ಸಮೇತವಾಗೂ ಅದನ್ನೇ ಮಾಡಿದೆ. ಸಿದ್ದಾಪುರ AW ಆಗಿರುವಂಥ ಶಶಿಕಾಂತ್ ಅವರೇ ಹೊಣೆ ಆಗ್ತಾರೆ. ಈ ವರ್ಷ ಮಳೆಗಾಲದಲ್ಲಿ ಏನಾದರೂ ಯಾರಿಗಾದರೂ ತೊಂದರೆ ಆಗಿ ಬಿದ್ದು ಸತ್ರೆ ಇದು ನೇರವಾಗಿ ಹೊಣೆ PWD ಅವರೇ ಹೊರಬೇಕಾಗ್ತದೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಇದನ್ನ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಇನ್ನೂ ರಸ್ತೆ ಬಾಳೆ ಸರ್, ನಿಡಗೋಡ್ ಹೆಗ್ಗೋಡ್ ಮನೆ ರಸ್ತೆ, ಆಮೇಲೆ ಹುಕ್ಕಳಿ ವಾಜಗದ್ದೆ ಕತ್ರಿ ರಸ್ತೆ, ಇದು ಒಂದು ಪ್ಯಾಕೇಜ್ ಸರ್. ಇದು ಈ ಕಾನ್ಸೂರ್ ಅರೆಹಳ್ಳ ಸೀಗೆಹಳ್ಳಿ ರಸ್ತೆ ಇದು ಸಹ ಕೆಲಸ ಅದೇ ರೀತಿನೇ ಆಗಿರುವಂತ ಮತ್ತು ಸೊರಬ ರಸ್ತೆ. ಈ ರಸ್ತೆ ತಾವು ನೋಡ್ತಾ ಇದ್ದೀರಿ. ನಾವು ಸೊರಬದಿಂದ ಸಿಳಿಗಿಯಿಂದ ಸಿದ್ದಾಪುರ ಬರೋದಿರ್ಬೋದು, ಸಿದ್ದಾಪುರದಿಂದ ನಾವು ಮಾವಿನಗುಂಡಿ ಹೋಗೋದಿರ್ಬೋದು. ಮಾವಿನಗುಂಡಿ ಹೋಗೋ ತನಕ ಸಾಕು ಬೇಕಾಗ್ತದೆ, ಹೊಂಡವನ್ನು ಮುಚ್ಚಲೇ ಇಲ್ಲ. ಬೇಸಿಗೆಯಿಂದ ನಿರ್ವಹಣೆ ಆಗಬೇಕಾಗಿರುವಂಥ ರಸ್ತೆ ಇದು ಆಗಲಿಲ್ಲ. ಕುಮಟ ದೊಡ್ಡಮಡ್ಕಿ ರಸ್ತೆ, ಇದು ವಾರ್ಷಿಕ ನಿರ್ವಹಣೆ. ಇದು ರಾಜ್ಯ ಹೆದ್ದಾರಿ. ಈ ರಸ್ತೆ ಸಮೇತವಾಗೂ ಅದನ್ನ ಏನೇನೂ ಕೆಲಸ ಮಾಡಿಲ್ಲ. ಸುಮ್ಮನೆ ಇವಷ್ಟು ಕೆಲಸನೂ ಸುಮ್ಮನೆ ಬಿಲ್ ಮಾಡ್ಕೊಂಡು ತಿಂದಿರುವಂಥದ್ದು. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ, ಇವೆಲ್ಲ ಕೆಲಸಗಳನ್ನು ಇಲಾಖೆಯ ಮೇಲಿನ ಅಧಿಕಾರಿಗಳಾಗಿರುವ ಇಲಾಖೆಯವರು ಸಂಪೂರ್ಣ ತನಿಖೆ ಮಾಡಿ ಇದೇನು ಬಿಲ್ ಆಗಿದೆ ಅಥವಾ ಬಿಲ್ ಆಗದೇ ಇರ್ಬೋದು, ಅದನ್ನು ವಾಪಸ್ ತಗೊಂಡು ಅಥವಾ ಪುನಃ ಕೆಲಸವನ್ನು ಮಾಡಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಸಿದ್ದಾಪುರ ರಸ್ತೆ, ನಮ್ಮ ಕಾರ್ಯಕರ್ತರೇ ಒಬ್ಬರು ಒಂದ್ಸರಿ ಪ್ರೆಸ್ ನೋಟನ್ನು ಕೊಟ್ಟು ಪತ್ರಿಕೆ ಎಲ್ಲ ಬಂತು. ಆವಾಗ ನಾನು AW ಅವ್ರು ಕೇಳಿದಾಗ, AW ಅವ್ರು ಕೇಳಿದಾಗ ಅದನ್ನು ರೀಕಾರ್ಪೆಟ್ ಮಾಡಿಬಿಡ್ತೀವಿ ಸರ್, ಅದನ್ನು ರೀಕಾರ್ಪೆಟ್ ಮಾಡಿ ಕ್ಲೀನಾಗಿ ಮಾಡ್ತೀವಿ, ಅದನ್ನು ಹೊಂಡ ಮುಚ್ಚುವಂಥ ಪ್ರಶ್ನೆ ಇಲ್ಲ, ಒಳ್ಳೆ ರೋಡ್ ಮಾಡಿಕೊಡ್ತೀವಿ ಅಂತ ಹೇಳಿ ಅದನ್ನು ಸಮೇತವಾಗಿ ಇದು ಮಾಡಲಿಲ್ಲ. ನನ್ನ ಪ್ರಶ್ನೆ ಇರುವಂಥದ್ದು, ಇಷ್ಟೆಲ್ಲ ವರ್ಕ್ ಬಂದಿದೆ, ಇಷ್ಟೆಲ್ಲ ಗುದ್ದಿ ಪೂಜೆ ಆಗಿದೆ, ಯಾವ ವರ್ಕು ಸಮರ್ಪಕವಾಗಿ ಆಗಿಲ್ಲ. ಸನ್ಮಾನ್ಯ ಶಾಸಕರು ಏನು ಮಾಡ್ತಾ ಇದ್ರು ಕೇಳಬೇಕಾಗಿತ್ತಲ್ಲ. ಅವರು ಪ್ರತಿನಿತ್ಯ ಸಿದ್ದಾಪುರ ಓಡಾಡ್ತಾರೆ, ಸಿದ್ದಾಪುರ ಹಳ್ಳಿಗಳಲ್ಲೆಲ್ಲ ಓಡಾಡಿ ನೋಡ್ತಾ ಇದ್ದಾರೆ, ಆದರೆ ಯಾವ ಕೆಲಸನೂ ಸರಿಯಾಗಿ ಆಗಿಲ್ಲ. ಈಗಷ್ಟೇ ಮಳೆಗಾಲ ಸ್ಟಾರ್ಟ್ ಆಗಿದೆ. ಕುಮಟಾ ರಸ್ತೆಯಲ್ಲಿ ಓಡಾಡಲಿಕ್ಕೆ ಬರಲ್ಲ. ಸಿದ್ದಾಪುರ ಕುಮಟಾ ರಸ್ತೆಯಲ್ಲಿ ಓಡಾಡಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ. ದೊಡ್ಡ ಮನೆಯಿಂದ
ನಮ್ಮ ಸಿದ್ದಾಪುರ ತನಕ ಹೊಂಡ ಬೇಸಿಗೆನೂ ಹೊಂಡ ಮುಚ್ಚಲಿಲ್ಲ. ಈಗಲಂತೂ ನೋಡಿದರೆ ಆ ಮಣ್ಣು ಹಾಕಿ ಆ ಜಲ್ಲೆ ಹಾಕಿರೋದು ಎಲ್ಲ ಕಿತ್ತಾರಿ ಹೋಗಿದೆ. ಒಂದು ಸ್ವಲ್ಪನೂ ರಸ್ತೆ ಸರಿ ಇಲ್ಲ, ಸಂಪೂರ್ಣ ಹಾಳಾಗಿದೆ. ಇದು ಏನಾದರೂ ನಮ್ದು ಇಲ್ಲಿ ಅಡ್ಕಡೆ ಇದ್ರ ಹತ್ರ ಎಂತ ಹಿಂದೆ ನಮ್ಮ ತಾಲೂಕಿನ ಗಡಿಗಿಂತ ಹಿಂದೆ ಹಿಂಗೆ ಹೊಂಡ ಹಾರಿಸಿ ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಬಿದ್ದು ಸತ್ತೋದು. ಅದೇ ಪರಿಸ್ಥಿತಿ ಸಿದ್ದಾಪುರದಲ್ಲಿ ಆಗೋದು ಭಾಳ ಹತ್ರ ಇದೆ. ಯಾಕಂತಂದ್ರೆ ಇಡೀ ರೋಡ್ ತುಂಬ ಹೊಂಡ, ಒಂದು ಹೊಂಡ ತಪ್ಸಕ್ಕೆ ಒಂದು 4 ಹೊಂಡ ಹಾಕ್ತವೆ. ಹಾಗಾಗಿ ಇದ್ರ ಹೊಣೆ ಹೊಟ್ಟುವ AWE ಆಗಿರುವಂಥ ಶಶಿಕಾಂತ್ ಅವರು ಹೊರಬೇಕು ಮತ್ತು ಸಂಬಂಧಪಟ್ಟ ನಮ್ಮ ಇಲ್ಲಿ ಕ್ಷೇತ್ರದ ಶಾಸಕರಾಗಿರುವಂಥ ಭೀಮಣ್ಣ ನಾಯ್ಕರು ಇದ್ರ ಬಗ್ಗೆ ಅವರು ಸಹ ಇದು ಭಾಗಿ ಆಗ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.